ಮಾರ್ಕಂಡೇಯನಂತಹ ಭಕ್ತನ ಸ್ಮರಣೆ ಪಾಪಹರವಾಗಿದೆ. ಇಂತಹ ಮಹಾ ತೇಜಸ್ವಿ ಬಾಲಕನ ಕಥೆಯನ್ನು ಭಕ್ತಿ ಶ್ರದ್ಧೆಗಳಿಂದ ಆಲಿಸಬೇಕು. ಇದರಿಂದ ನಮಗೆ ದೈವಿ ಕೃಪೆ ದೊರೆಯುತ್ತದೆ. ವಸಿಷ್ಠ ಮಹರ್ಷಿಗಳು ದಿಲೀಪ ಮಹಾರಾಜನಿಗೆ ಮಾರ್ಕಂಡೇಯನ ಜನನ ಹಾಗೂ ಕಾಶಿ ವಿಶ್ವನಾಥನ ಮಹಿಮೆಯನ್ನು ವರ್ಣಿಸಿದ ಬಳಿಕ ಮಾರ್ಕಂಡೇಯನ ವೃತ್ತಾಂತವನ್ನು ನಿರೂಪಿಸಲಾರಂಭಿಸಿದರು. ಮಾರ್ಕಂಡೇಯನ ಆಯುಷ್ಯ ಕೇವಲ 16 ವರ್ಷಗಳು ಮಾತ್ರ. ವರ್ಷಗಳು ಉರುಳುತ್ತಿದ್ದಂತೆ ತಂದೆ ತಾಯಿಗಳಾದ ಮೃಕಂಡು ಮರುದ್ವತಿಯರಿಗೆ ಮಗನ ಬಗ್ಗೆ ತುಂಬ ಚಿಂತೆಯಾಗತೊಡಗಿತ್ತು. ಮಾರ್ಕಂಡೇಯನಿಗೆ 5 ವರ್ಷಗಳಾಗುತ್ತಲೇ ಉಪನಯನವನ್ನು ಮಾತಾಪಿತರು ವೈಭವದಿಂದ ನೆರವೇರಿಸಿದರು. 6ನೆಯ ವರ್ಷದಿಂದಲೇ ಆ ಬಾಲಕನಿಗೆ ತಂದೆಯೇ ಸಕಲ ಕಾವ್ಯಶಾಸ್ತ್ರ, ವ್ಯಾಕರಣ, ಪುರಾಣೇತಿಹಾಸಗಳನ್ನು ಕಲಿಸಿದನು. ವೇದಾಧ್ಯಯನವನ್ನು ಸಾಂಗೋಪಂಗವಾಗಿ ಮಾಡಿಸಿದನು. ತಂದೆಯು ಮಾರ್ಕಂಡೇಯನಿಗೆ, ಮಗು, ನೀನು ಸಣ್ಣ ವಯಸ್ಸಿನಲ್ಲಿಯೇ ಸಕಲ ಶಾಸ್ತ್ರಗಳನ್ನು ಕಲಿತಿರುವೆ. ಜ್ಞಾನಿಗಳಿಗೆ ಗೌರವಾದರಗಳನ್ನು ತೋರಿಸಿ ಅವರ ಆಶೀರ್ವಾದವನ್ನು ಪಡೆ. ಇದರಿಂದ ನಿನಗೆ ಶುಭವಾಗುತ್ತದೆ ಎಂದು ಹರಸಿದನು. ಕಾಲಚಕ್ರ ಉರುಳಿ 15 ಸಂವತ್ಸರಗಳು ಕಳೆದವು. ಆಗ ಮಗನ ಜನ್ಮ ದಿನೋತ್ಸವವನ್ನು ಆಚರಿಸಬೇಕೆಂದು ನಿರ್ಧರಿಸಿದ ತಂದೆ ತಾಯಿಯರು ಈ ಸಮಾರಂಭಕ್ಕೆ ಋಷಿ ಮುನಿಗಳನ್ನು, ಜ್ಞಾನಿಗಳನ್ನು ಆಹ್ವಾನಿಸಿದರು. ಎಲ್ಲ ಅತಿಥಿಗಳನ್ನು ಸತ್ಕರಿಸಿದರು. ಮಾರ್ಕಂಡೇಯನು ಎಲ್ಲ ಹಿರಿಯರಿಗೂ ಪಾದಾಭಿವಂದನೆ ಮಾಡಿದನು. ಆದರೆ ವಸಿಷ್ಠರಿಗೆ ಕಾಲು ಮುಟ್ಟಿ ನಮಸ್ಕರಿಸಲು ಹೋದಾಗ ಅವರು ತಡೆದರು. ಎಲ್ಲರಿಗೂ ಆಶ್ಚರ್ಯವಾಯಿತು. ಇದೇನು ಹೀಗೆ ಎಂದು ಅವರು ಮಹರ್ಷಿಗಳನ್ನು ಕೇಳಿದರು. ಆಗ ವಸಿಷ್ಠರು, ಈ ಬಾಲಕನು ಇನ್ನು ಕೆಲವೇ ದಿನಗಳಲ್ಲಿ ಮರಣ ಹೊಂದುತ್ತಾನೆ. ನಾನು ಇವನನ್ನು ದೀರ್ಘಾಯುವಾಗು ಎಂದು ಹೇಗೆ ಆಶೀರ್ವದಿಸಲಿ? ಈತನ ಪರಮಾಯುಷ್ಯ 16 ವರ್ಷ. ಇನ್ನೊಂದು ವರ್ಷ ಮಾತ್ರವೇ ಈತನ ಆಯುಷ್ಯ ಎಂಬುದು ಪರಮೇಶ್ವರನ ಸಂಕಲ್ಪವಾಗಿದೆ ಎಂಬ ಕಠೋರ ಸತ್ಯವಾಕ್ಯ ಹೇಳಿದರು. ಋಷಿಮುನಿಗಳೆಲ್ಲರೂ ಆಶ್ಚರ್ಯಚಕಿತರಾಗಿ ತಮ್ಮ ಮಾತು ಸುಳ್ಳಾಯಿತೆ ಎಂದು ಅವರಿಗೆಲ್ಲ ಮನಸ್ಸಿಗೆ ನೋವಾಯಿತು. ಇದಕ್ಕೆ ಬೇರೆ ಪರಿಹಾರವೇನೂ ಇಲ್ಲವೇ ಎಂದು ಅವರು ಯೋಚಿಸತೊಡಗಿದರು. ವಸಿಷ್ಠರನ್ನು ಈ ಬಗ್ಗೆ ಕೇಳಿದಾಗ ಅವರು, ಬನ್ನಿ, ನಾವೆಲ್ಲರೂ ಮಾರ್ಕಂಡೇಯನನ್ನು ಕರೆದುಕೊಂಡು ಬ್ರಹ್ಮದೇವನ ಬಳಿ ಹೋಗೋಣ ಎಂದು ಋಷಿ ಸಹಿತರಾಗಿ ಬ್ರಹ್ಮಲೋಕಕ್ಕೆ ಹೊರಟರು. ಋಷಿಗಳ ಆಗಮನದಿಂದ ಬ್ರಹ್ಮದೇವನಿಗೆ ತುಂಬ ಸಂತೋಷವಾಯಿತು. ತೇಜಸ್ವಿ ಬಾಲಕನಾದ ಮಾರ್ಕಂಡೇಯನನ್ನು ನೋಡಿ ದೀರ್ಘಾಯುವಾಗು, ಚಿರಂಜೀವಿಯಾಗು ಎಂದು ಆತನು ಆಶೀರ್ವಾದ ಮಾಡಿದನು. ವಸಿಷ್ಠರು ಬ್ರಹ್ಮದೇವರಿಗೆ ಮಾರ್ಕಂಡೇಯನ ಅಲ್ಪಾಯುಷ್ಯದ ಬಗ್ಗೆ ತಿಳಿಸಿದರು. ಆಗ ಬ್ರಹ್ಮನು, ಯೋಚಿಸಬೇಡಿ, ನನ್ನ ಆಶೀರ್ವಾದ ಎಂದೂ ಸುಳ್ಳಾಗಲಾರದು. ಶಿವನೇ ಇವನನ್ನು ಖಂಡಿತ ಸಾವಿನಿಂದ ಕಾಪಾಡುತ್ತಾನೆ ಎಂಬ ಭರವಸೆ ನೀಡಿದನು. ಮಾರ್ಕಂಡೇಯನನ್ನು ನೋಡಿ ಬ್ರಹ್ಮದೇವನು, ವತ್ಸ, ಯೋಚಿಸಬೇಡ, ಏನೂ ತೊಂದರೆಯಾಗುವುದಿಲ್ಲ. ನೀನು ಕಾಶಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ವಿಶ್ವೇಶ್ವರನನ್ನು ಶ್ರದ್ಧಾ ಭಕ್ತಿಗಳಿಂದ ಎಡೆಬಿಡದೆ ಸೇವೆ ಮಾಡು. ಇದರಿಂದ ನಿನ್ನ ಆಪತ್ತು ಪರಿಹಾರವಾಗಿ ದೀರ್ಘಾಯುವಾಗುವೆ ಎಂದು ಆಶೀರ್ವದಿಸಿದನು. ನಂತರ ಮಾರ್ಕಂಡೇಯನು ಆಶ್ರಮಕ್ಕೆ ವಾಪಸ್ಸಾದನು. ಮಾತಾಪಿತರಿಗೆ ನಡೆದ ಸಂಗತಿಯನ್ನು ತಿಳಿಸಿ, ನಾನು ಕಾಶಿ ಕ್ಷೇತ್ರಕ್ಕೆ ಹೋಗಿ ವಿಶ್ವನಾಥನ ಸೇವೆ ಮಾಡಿ ಬರುತ್ತೇನೆ, ಅನುಮತಿ ನೀಡಿ ಎಂದು ಪ್ರಾರ್ಥನೆ ಮಾಡಿದನು. ತಂದೆಯು ಮಗನ ವಿರಹವನ್ನು ತಡೆಯಲಾರದೆ ದುಃಖಿಸಿದರೆ ತಾಯಿಯೂ ವಿಳಂಬ ಮಾಡಿದಳು. ಆದರೆ ಮಗನನ್ನು ನಿರಾಶೆಗೊಳಿಸಲಾಗದೆ, ಆಗಲಿ ಮಗು, ಕಾಶಿ ಕ್ಷೇತ್ರಕ್ಕೆ ಹೋಗಿ ಕ್ಷೇಮವಾಗಿ ಬಾ ಎಂದು ಹರಸಿ ತಾವು ಆತನ ಜೊತೆಯಲ್ಲಿ ಕಾಶಿಗೆ ಹೊರಟರು. ಎಲ್ಲರೂ ಕಾಶಿ ಕ್ಷೇತ್ರ ತಲುಪಿದರು. ಕಾಶಿಯನ್ನು ತಲುಪಿ ಮೃಕಂಡು ಮಹರ್ಷಿಯು ವಿಶ್ವನಾಥನ ಮಂದಿರದ ಬಳಿ ಆಶ್ರಮವನ್ನು ನಿರ್ಮಿಸಿದನು. ಮಾರ್ಕಂಡೇಯನು ಶಿವನ ಸನ್ನಿಧಿಯಲ್ಲೇ ಎಡಬಿಡದೆ ಕಾಲವನ್ನು ಕಳೆಯತೊಡಗಿದನು. ಆ ಹೊತ್ತಿಗೆ ಮಾರ್ಕಂಡೇಯನ 16ನೆಯ ಜನ್ಮದಿನ ಬಂದೇ ಬಿಟ್ಟಿತು. ಅಂತಕನ ದೂತರು ಮರೆಯದೆ ಅಲ್ಲಿಗೆ ಬಂದರು. ಯಮಭಟರಿಗೆ ಶಿವಲಿಂಗದ ಸನ್ನಿಧಿಯಲ್ಲಿದ್ದ ಮಾರ್ಕಂಡೇಯನ ಬಳಿಗೆ ಬರಲು ಸಾಧ್ಯವೇ ಆಗಲಿಲ್ಲ. ಮೃತ್ಯುಪಾಶವನ್ನು ಬೀಸಲು ಕೈಗಳನ್ನೆತ್ತಲೂ ಆಗಲಿಲ್ಲ. ಮಾರ್ಕಂಡೇಯನ ಸುತ್ತಲೂ ಕಣ್ಣು ಕೋರೈಸುವ ದೈವೀ ತೇಜಸ್ಸಿನ ಪ್ರಕಾಶ ವಲಯವಿತ್ತು. ಈ ತೇಜಸ್ಸಿನಿಂದ ಯಮಧೂತನ ಮೈ ಉರಿಯತೊಡಗಿತು. ಯಮಭಟರು ಈ ಬಾಧೆಯನ್ನು ಸಹಿಸಲಾಗದೆ ಯಮನ ಹತ್ತಿರ ಹೋಗಿ ನಡೆದ ವೃತ್ತಾಂತವನ್ನು ಸಾಧ್ಯಂತವಾಗಿ ತಿಳಿಸಿದರು. ಯಮಧರ್ಮನಿಗೆ ಆಶ್ಚರ್ಯವಾಯಿತು. ತಾನೇ ಅಲ್ಲಿಗೆ ಪಾಶದೊಡನೆ ತಲುಪಿದನು.
ಯಮನನ್ನು ನೋಡಿದ ಮಾರ್ಕಂಡೇಯನು ಭೀತನಾಗಿ ಶಿವಲಿಂಗವನ್ನು ಗಟ್ಟಿಯಾಗಿ ಆಲಿಂಗಿಸಿಕೊಂಡು ಶಿವನನ್ನು ಸತತವಾಗಿ ಧ್ಯಾನಿಸತೊಡಗಿದನು. ಶಿವ ಪಾರ್ವತಿಯರಿಗೆ ಭಕ್ತ ಮಾರ್ಕಂಡೇಯನ ಕ್ರಂದನವು ಕೇಳಿಸಿತು. ತಕ್ಷಣ ಶಿವನು ಶಿವಲಿಂಗವನ್ನೇ ಭೇದಿಸಿ ತ್ರಿಶೂಲದೊಡನೆ ಪ್ರತ್ಯಕ್ಷನಾಗಿ ಯಮನನ್ನು ಶಿಕ್ಷಿಸಿ ಬಾಲಕ ಮಾರ್ಕಂಡೇಯನನ್ನು ರಕ್ಷಿಸಿದನು. ಶಿವನ ತ್ರಿಶೂಲದ ಪೆಟ್ಟಿಗೆ ಯಮನೇ ಮೂರ್ಛೆ ಹೋದನು. ದೇವತೆಗಳು ಭಯಭೀತರಾದರು. ಅಷ್ಟದಿಕ್ಪಾಲಕರು ಬ್ರಹ್ಮಾದಿ ದೇವತೆಗಳು ಅಲ್ಲಿಗೆ ಬಂದು ಮೃತ್ಯುಂಜಯನಾದ ಶಿವನನ್ನು ಪರಿಪರಿಯಾಗಿ ಪ್ರಾರ್ಥಿಸಿದರು. ಹೇ ಮಹಾದೇವ, ನಿನ್ನ ಕೋಪವನ್ನು ಶಾಂತಗೊಳಿಸು. ಯಮನ ತಪ್ಪೇನೂ ಇದರಲ್ಲಿಲ್ಲ. ಆತನ ಕರ್ತವ್ಯವನ್ನು ಮಾಡಿದ್ದಾನೆ. ಮಾರ್ಕಂಡೇಯನು ಕೇವಲ 16 ವರ್ಷಗಳು ಮಾತ್ರ ಜೀವಿಸುತ್ತಾನೆ ಎಂಬ ವಿಷಯ ನಿನಗೆ ತಿಳಿಯದೆ ಆತನ ಆಯುಷ್ಯ ಮುಗಿಯಿತಲ್ಲವೇ? ಮಾರ್ಕಂಡೇಯನನ್ನು ಚಿರಂಜೀವಿಯಾಗಿ ಮಾಡಿದುದೇನೋ ಸರಿಯಾಯಿತು. ಆದರೆ ಧರ್ಮಪಾಲಕನು ಲೋಕ ಶಿಕ್ಷಕನೂ ಆದ ಯಮಧರ್ಮನನ್ನು ಸಂಹಾರ ಮಾಡಿದ್ದು ಯುಕ್ತವೇ? ಯಮನೇ ಇಲ್ಲದಾಗ ಇನ್ನು ಧರ್ಮಪಾಲನೆ ಹೇಗೆ ನಡೆಯುವುದು? ನರಕದಲ್ಲಿನ ಪಾಪಿಗಳು ಹೆಚ್ಚುವುದಿಲ್ಲವೇ? ಅಷ್ಟದಿಕ್ಪಾಲಕರಲ್ಲಿ ಒಬ್ಬರು ಕಡಿಮೆಯಾದಂತಾಗಲಿಲ್ಲವೇ ಎಂದು ಆರ್ತರಾಗಿ ಪ್ರಾರ್ಥನೆ ಮಾಡಿದರು. ಇಂದ್ರನೂ ಸಹ ಪರಮೇಶ್ವರನನ್ನು ಯಮನಿಗೆ ಜೀವದಾನ ನೀಡುವಂತೆ ಕೋರಿದನು. ದೇವತೆಗಳ ಮಾತಿಗೆ ಮನ್ನಣೆ ನೀಡಿದ ಶಿವನು ಯಮನಿಗೆ ಜೀವದಾನ ಮಾಡಿ, ಯಮನೇ, ನೀನು ಇನ್ನು ಮುಂದೆ ನನ್ನ ಭಕ್ತರಿಗೆ ತೊಂದರೆ ಕೊಡಬೇಡ ಎಂದು ಎಚ್ಚರಿಕೆ ನೀಡಿದನು. ಮಾರ್ಕಂಡೇಯನಿಗೆ ಚಿರಂಜೀವಿತ್ವವನ್ನು ಕರುಣಿಸಿ ದೇವತೆಗಳನ್ನೆಲ್ಲ ಆಶೀರ್ವದಿಸಿ ಶಿವನ ಅಂತರ್ಧಾನ ಹೊಂದಿದನು. ಅಂದಿನಿಂದ ಮಾರ್ಕಂಡೇಯನು ಅಮರನಾದನು. ಪರಮೇಶ್ವರನ ಕೃಪಾಕಟಾಕ್ಷದಿಂದ ತಮ್ಮ ಪುತ್ರನಾದ ಮಾರ್ಕಂಡೇಯನು ಚಿರಂಜೀವಿಯಾದದ್ದನ್ನು ಕಂಡು ಆತನ ಮಾತಾಪಿತರು ಅತೀವ ಆನಂದಿತರಾದರು. ಇದಕ್ಕೆಲ್ಲ ಕಾರಣ ತನ್ನ ದೈವಭಕ್ತಿ ಹಾಗೂ ಮಾಘಸ್ನಾನ ಫಲವೇ ಆಗಿದೆ ಎಂದು ಆ ಮುನಿಯ ಸಂತೋಷಗೊಂಡನು. ಇತರರಿಗೂ ಮಾಘಮಾಸ ಮಹಿಮೆಯನ್ನು ನಿರೂಪಿಸಿದರು ಎಂಬಲ್ಲಿಗೆ ಮಾಘಮಾಸ ಮಹಾತ್ಮೆಯ 12ನೇ ಅಧ್ಯಾಯವು ಸಂಪೂರ್ಣವಾಯಿತು.